ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಉಂಟಾಗಿರುವ ಬಿಗುವಿನ ಪರಿಸ್ಥಿತಿ, ಭಾರತವು ಪಾಕ್ ಮೇಲೆ ವಿಧಿಸಿರುವ ನಿರ್ಬಂಧಗಳು ಮತ್ತು ಪಾಕ್ ಚಟುವಟಿಕೆಗಳನ್ನು ಗಮನಿಸಿದರೆ ಇನ್ನೊಂದು ಯುದ್ಧ ಸನ್ನಿಹಿತವಾಗಿದೆ ಎಂದೇ ಜಗತ್ತು ಮಾತನಾಡಿಕೊಳ್ಳುತ್ತಿದೆ. ಭಾರತದ ಪ್ರತೀಕಾರದಿಂದ ಪಾಕಿಸ್ತಾನ ನಡುಗುತ್ತಿದೆ. ನೀರಿನ ವಿಚಾರವಾಗಿ ಮೂರನೇ ವಿಶ್ವಯುದ್ಧ ನಡೆಯಲಿದೆ ಎಂಬ ತಾರ್ಕಿಕ ವಿಚಾರಗಳ ಬೆನ್ನಲ್ಲೇ ನದಿಯ ಹರಿವನ್ನೇ ಬದಲಿಸುವ ಮೂಲಕ ನಾವು ಸಾರಿರುವ ಜಲಯುದ್ಧವೇ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಾಂದಿ ಹಾಡಲಿದೆಯೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಭಾರತ ಮತ್ತು ಬೆಂಬಲಿತ ರಾಷ್ಟ್ರಗಳ ಕೂಟವು ಪಾಕಿಸ್ತಾನವನ್ನು ವಿಶ್ವ ಭೂಪಟದಿಂದ ಅಳಿಸಿ ಹಾಕಲಿವೆಯೇ? ಕಾಯ್ದು ನೋಡಬೇಕು. ಖ್ಯಾತ ಭವಿಷ್ಯಕಾರರಾಗಿದ್ದ ಬಾಬಾ ವಂಗಾ ಅವರ ಸಾವಿನ ದಶಕಗಳ ನಂತರ 2025ರಲ್ಲಿ ವಿನಾಶಕಾರಿ ದುರಂತ ಸಂಭವಿಸಲಿದೆ ಎಂಬ ಅವರ ಭವಿಷ್ಯವಾಣಿ ಮತ್ತೊಮ್ಮೆ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ಯುರೋಪಿನಲ್ಲಿ ವಿನಾಶಕಾರಿ ಯುದ್ಧದ ಬಗ್ಗೆ ಬಾಬಾ ವಂಗಾ ಅವರನ್ನು ಉಲ್ಲೇಖಿಸಿ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿದೆ ಎಂಬ ಬಾಬಾ ವಂಗಾ ಅವರ ಭವಿಷ್ಯವಾಣಿ ಮತ್ತೆ ಬೆಂಕಿಯಂತೆ ಜ್ವಲಿಸುತ್ತಿದೆ. ಆದರೆ ವಂಗಾ ಅವರ ಭವಿಷ್ಯವಾಣಿಯಲ್ಲಿ ಸೇನಾ ದಂಗೆ, ರಾಜತಾಂತ್ರಿಕ ಅಡಚಣೆ ಅಥವಾ ಭೌಗೋಳಿಕ ರಾಜಕೀಯ ಬದಲಾವಣೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಅತ್ಯಂತ ಗಂಭೀರ ಮತ್ತು ಸ್ಫೋಟಕ ಅಂಶವೆಂದರೆ 2025ರಲ್ಲಿ ಇಂಡೋ-ಪಾಕ್ ಯುದ್ಧ ನಡೆಯಬಹುದು ಎಂದು ಭವಿಷ್ಯಕಾರ ನಾಸ್ಟ್ರಾಡಾಮಸ್ನ ಬಗೆಗಿನ ಅಧ್ಯಯನ ವರದಿ ಹೇಳಿದೆ. ಈ ಅಧ್ಯಯನದಲ್ಲಿ ಪರಮಾಣು ಯುದ್ಧದ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ಕೊಲರಾಡೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮತ್ತು ರಟ್ಜರ್ಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಈ ಅಧ್ಯಯನದ ನೇತೃತ್ವ ವಹಿಸಿದ್ದರು. ಈ ಅಧ್ಯಯನ ವರದಿ ಸೈನ್ಸ್ ಅಡ್ವಾನ್ಸಸ್ ಜರ್ನಲ್ನಲ್ಲಿ ಪ್ರಕಟವಾಗಿದೆ. ಈ ಅಧ್ಯಯನದ ಪ್ರಕಾರ ಪರಮಾಣು ಯುದ್ಧ ನಡೆದರೆ ತಕ್ಷಣವೇ 100 ಮಿಲಿಯನ್ ಜನರು ಸಾವನ್ನಪ್ಪುತ್ತಾರೆ. ಅಂತಿಮವಾಗಿ ಸಾಮೂಹಿಕ ಹಸಿವು ಕಾಣಿಸಿಕೊಂಡು ಇನ್ನಷ್ಟು ಜನ ಸಾಯಬಹುದು ಎಂದು ಅಧ್ಯಯನ ಹೇಳಿದೆ. ಬಾಬಾ ವಂಗಾ ಭಾರತ ಪಾಕಿಸ್ತಾನ ಯುದ್ಧ ಅಥವಾ ಪಾಕಿಸ್ತಾನದ ವಿನಾಶದ ಬಗ್ಗೆ ಎಲ್ಲೂ ಸ್ಪಷ್ಟ ಉಲ್ಲೇಖ ಮಾಡಿಲ್ಲ. ಆದರೆ ಅವರ ಪರೋಕ್ಷ ಭವಿಷ್ಯವಾಣಿ ಪಾಕಿಸ್ತಾನದ ವಿನಾಶವನ್ನು ಸೂಚಿಸುತ್ತದೆ. ಬಾಬಾ ವಂಗಾ ಅವರ 2025ರ ಭವಿಷ್ಯವಾಣಿಯನ್ನು ಪಾಕಿಸ್ತಾನದ ವಿನಾಶದೊಂದಿಗೆ ಜೋಡಿಸಲಾಗುತ್ತಿದೆ. ಹೀಗಿದ್ದರೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷವನ್ನು ತಳ್ಳಿಹಾಕುವಂತಿಲ್ಲ. ಪಹಲ್ಗಾಮ್ ದಾಳಿಯ ನಂತರ ಉದ್ಭವಿಸಿರುವ ಪರಿಸ್ಥಿತಿಯು ಯುದ್ಧದ ಲಕ್ಷಣಗಳನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ. ಭಾರತದ ಸೇನಾ ಶಕ್ತಿ ಮತ್ತು ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ಪಾಕಿಸ್ತಾನ ನಾಶವಾಗಿ ತುಂಡು ತುಂಡಾದರೂ ಆಶ್ಚರ್ಯವೇನಿಲ್ಲ.